ನಿಮ್ಮ ಇಲಾಖೆಯಲ್ಲಿ ಎಂತೆಂಥ ಕರ್ಮಕಾಂಡ ನಡೀತಾ ಇದೆ ಅನ್ನೋದನ್ನ ಕೃಷ್ಣ ಬೈರೇಗೌಡ್ರೆ ನೀವು ಸ್ವಲ್ಪ ನೋಡಿ. ಯಾಕೆ ಅಂತಂದ್ರೆ ಜನರ ಪ್ರಾಣ ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಆಟದ ವಸ್ತುನ. ಬೆಳಗಾವಿಯಲ್ಲಿ ಜೀವಂತ ಇರೋ ವ್ಯಕ್ತಿಯ ಹೆಸರಲ್ಲಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ತಮ್ಮ ಇಲಾಖೆಯ ಅಧಿಕಾರಿಗಳು. ಬನ್ನಿ ನೋಡೋಣ. ಬೆಳಗಾವಿಯಲ್ಲಿ ಜೀವಂತ ವ್ಯಕ್ತಿಯ ಹೆಸರಲ್ಲಿ ಮರಣ ಪ್ರಮಾಣ ಪತ್ರ ಕೊಡಲಾಗಿದೆ. ಪರಶುರಾಮ್ ಪಾಟೀಲ್ ಎಂಬ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ವಿತರಣೆ ಮಾಡಲಾಗಿದೆ. ಬೆಳಗಾವಿ ತಾಲೂಕಿನ ಖನ್ಗಾಂವ್ ಗ್ರಾಮದ ಪರಶುರಾಮ್ ಪಾಟೀಲ್ ಬದುಕಿದ್ದಾಗಲೇ ಮರಣ ಪ್ರಮಾಣ ಪತ್ರ ನೋಡಿ ಕಂಗಾಲಾಗೋಗಿದ್ದಾನೆ. 24/5/2023 ನೀಡಿದ ಮರಣ ಪ್ರಮಾಣ ಪತ್ರ ಇವ್ರಿಗೆ ಗೊತ್ತೇ ಇಲ್ಲ. ಇದ್ದಕ್ಕಿದ್ದಂತೆ ರೇಷನ್ ಕಾರ್ಡ್ ರದ್ದು ಬಳಿಕ ಪರಿಶೀಲನೆ ಮಾಡ್ತಾರೆ. ಆವಾಗ ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ. ಸರ್ಕಾರಿ ಸವಲತ್ತು ರದ್ದಾಗಿ ಈಗ ಪಡಬಾರದ ಕಷ್ಟಪಡ್ತಾ ಇದ್ದಾರೆ ಪರಶುರಾಮ್. ಯಾವ ಉದ್ದೇಶಕ್ಕೆ ಮರಣ ಪ್ರಮಾಣ ಪತ್ರ ನೀಡಿದ್ದಾರೆ ಅನ್ನೋದೇ ಅವ್ರಿಗೆ ಗೊತ್ತಿಲ್ವಂತೆ. ಕಂದಾಯ ಇಲಾಖೆ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಪರಶುರಾಮ್ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಎಲ್ಲ ಬಂದಾಗಿದೆ. ಸೌಲಭ್ಯಗಳೆಲ್ಲ ಗೌರ್ಮೆಂಟ್ ಸೌಲಭ್ಯ ಎಲ್ಲ ಬಂದಾಗಿದೆ. ಅದು ಬಂದಾದಾಗ ನಾನು ಹೋಗಿ ಇನ್ಕ್ವೈರಿ ಮಾಡಿ ಎಲ್ಲ ಕುರಿತು ಕೇಳಿದಾಗ ನನಗೇನಿಸ್ತು, ನನ್ನ ಡೆತ್ ಸರ್ಟಿಫಿಕೇಟ್ ಬಂದಿದೆ. ನಾನು ಜೀವಂತ ಇದ್ದಾಗ ನನ್ನ ಡೆತ್ ಸರ್ಟಿಫಿಕೇಟ್ ಹೆಂಗೆ ಬಂತು ನನಗೇನು ಗೊತ್ತಾಗಿಲ್ಲ. ಅದು ನೆಮ್ಮದಿ ಕೇಂದ್ರದಿಂದ ಆಗಿದೆ ಸರ್. ಅಲ್ಲಿ ನಾನು ಇಶ್ಯೂ ಮಾಡಿಬಿಟ್ಟಾರೆ ಅವರು 2023 ಸರ್. ಅದು ಹೆಂಗೆ ಗೊತ್ತಾಗುತ್ತೆ ಸರ್ ನನಗೂ. ಅದು ನನಗೆ ಇದ್ರ ಬಗ್ಗೆ ನಾನು ಟೆನ್ಷನ್ ಮಾಡ್ಕೊಂಡು ನನ್ನ ಭಾಳ ನುಕ್ಸಾನು ಆಗಿದ್ದೀನು, ಭಾಳ ಇದು ಹಾಳು ಆಗಿದ್ದೀನಿ ಸರ್. ನಾನು ಭಾಳ ಅನ್ಯಾಯ ಆಗಿದೆ ನನಗೆ. ಅಧಿಕಾರಿ ಇದಕ್ಕೆ ಯಾರು ಸಂಬಂಧಪಟ್ಟಿದಂಥ ಅಧಿಕಾರಿಗಳು ಅದವ್ರಲ್ಲ, ಅವರು ದಯವಿಟ್ಟು ನಮಗೆ ಇದನ್ನ ಏನು ಮಾಡಿದಾರಲ್ಲ ಡೆತ್ ಸರ್ಟಿಫಿಕೇಟ್ ಅದು ರದ್ದು ಮಾಡಿ ನಮಗೆ ನ್ಯಾಯ ಒಂದು ಕೊಡಬೇಕು, ನಿಲ್ಲಿಸ್ಬೇಕು. ಅಧಿಕಾರಿಗಳು ಕ್ರಮ ಆಗಬೇಕಿರಲ್ಲ. ನನ್ನ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಎಲ್ಲ ಬಂದಾಗಿದೆ. ಸೌಲಭ್ಯಗಳೆಲ್ಲ ಗೌರ್ಮೆಂಟ್ ಸೌಲಭ್ಯ ಎಲ್ಲ ಬಂದಾಗಿದೆ. ಅದು ಬಂದಾದಾಗ ನಾನು ಹೋಗಿ ಇನ್ಕ್ವೈರಿ ಮಾಡಿ ಎಲ್ಲ ಕುರಿತು ಕೇಳಿದಾಗ ನನಗೇನಿಸ್ತು, ನನ್ನ ಡೆತ್ ಸರ್ಟಿಫಿಕೇಟ್ ಬಂದಿದೆ. ನಾನು ಜೀವಂತ ಇದ್ದಾಗ ನನ್ನ ಡೆತ್ ಸರ್ಟಿಫಿಕೇಟ್ ಹೆಂಗೆ ಬಂತು ನನಗೇನು ಗೊತ್ತಾಗಿಲ್ಲ. ಅದು ನೆಮ್ಮದಿ ಕೇಂದ್ರದಿಂದ ಆಗಿದೆ ಸರ್. ಅಲ್ಲಿ ನಾನು ಇಶ್ಯೂ ಮಾಡಿಬಿಟ್ಟಾರೆ ಅವರು 2023 ಸರ್. ಅದು ಹೆಂಗೆ ಗೊತ್ತಾಗುತ್ತೆ ಸರ್ ನನಗೂ. ಅದು ನನಗೆ ಇದ್ರ ಬಗ್ಗೆ ನಾನು ಟೆನ್ಷನ್ ಮಾಡ್ಕೊಂಡು ನನ್ನ ಭಾಳ ನುಕ್ಸಾನು ಆಗಿದ್ದೀನು, ಭಾಳ ಇದು ಹಾಳು ಆಗಿದ್ದೀನಿ ಸರ್. ನಾನು ಭಾಳ ಅನ್ಯಾಯ ಆಗಿದೆ ನನಗೆ. ಬನ್ನಿ, ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲ್ಲೀಗ ದುರ್ದುಂಡಯ್ಯ. ಏನಿದು ಸ್ಟೋರಿ? ಯಾವಾಗ ಪ್ರಮಾಣ ಪತ್ರ ಇಶ್ಯೂ ಮಾಡಿದ್ರು? ಯಾವಾಗ ಈ ವ್ಯಕ್ತಿಗೆ ಗೊತ್ತಾಯ್ತು? ಯಾಕೆ ಇಶ್ಯೂ ಮಾಡಿದ್ರಂತೆ? ಯಾರು ಡಿಮಾಂಡ್ ಮಾಡಿದ್ರಂತೆ? ಯಾವ ಹಿನ್ನೆಲೆಯಲ್ಲಿ, ಯಾವ ಬೇಸಿಸ್ ಅಲ್ಲಿ ಬದುಕಿರೋ ವ್ಯಕ್ತಿಗೆ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಇವರು? ಹೌದು ರಾಧಾ ಮೇಡಮ್, ಏನಂತಂದ್ರೆ ಒಂದು ಬೆಳಗಾವಿ ಜಿಲ್ಲೆಯ ಒಂದು ಬೆಳಗಾವಿ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಖನಗಾಂವ್ ಗ್ರಾಮದ ಒಬ್ಬ ವ್ಯಕ್ತಿ, ಅಂದ್ರೆ ಆತನಿಗೆ ಗೊತ್ತೇ ಇರಲಿಲ್ಲ ಇದು ಏನಂತಂದ್ರೆ ನನ್ನ ಹೆಸರಿನಲ್ಲಿ ಒಂದು ಮರಣ ಪ್ರಮಾಣ ಪತ್ರ ನೀಡಿದ್ದಾರೆ ಅನ್ನೋದೊಂದು ಆತನಿಗೆ ಗೊತ್ತೇ ಇರಲಿಲ್ಲ. ಆದ್ರೆ ಸುಮಾರು 2 ವರ್ಷದಿಂದ ಆತನಿಗೆ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ಇನ್ನಿತರ ಕೆಲವೊಂದಿಷ್ಟು ದಾಖಲಾತಿಗಳಿಗೆ ತೊಂದರೆ ಕೂಡ ಉಂಟಾಗಿದೆ. ಸಾಕಷ್ಟು ಬಾರಿ ಆ ರೇಷನ್ ಕಾರ್ಡ್ ಯಾಕೆ ನನಗೆ ರದ್ದಾಗ್ತಾ ಇದೆ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ಸುಮಾರು ಒಂದು 8-9 ತಿಂಗಳಿಂದ ಒಂದು
ಆತ ಪರಿಶೀಲನೆಗೆ ಇಳಿದಿದ್ದಾನೆ. ಆವಾಗ ಆತನಿಗೆ ಗೊತ್ತಾಗಿರುವಂತದ್ದು ಸತ್ಯ ಏನಂತಂದ್ರೆ, ಒಂದು ಜೀವಂತ ಇರುವಂತ ವ್ಯಕ್ತಿ ಆತನಿಗೆ ಆತನ ಹೆಸರಿನಲ್ಲಿ ಒಂದು ಮರಣ ಪ್ರಮಾಣ ಪತ್ರ ಒಂದು ನೀಡಿರುವಂತ ಒಂದು ಸತ್ಯ. ಅದನ್ನು ತಿಳಿದಂತ ವ್ಯಕ್ತಿ ಒಂದು ಕಂಗಾಲಾಗಿದ್ದಾನೆ. ಯಾಕಂತಂದ್ರೆ ಒಂದು ಕಡೆ ಆತನಿಗೆ ಎಲ್ಲಾ ಸರ್ಕಾರಿ ಸವಲತ್ತುಗಳು ಕೂಡ ಹೋಗಿದೆ. ಅದಾದ ಬಳಿಕ ಆತ ಒಂದು ಏನಂತಂದ್ರೆ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನ ಕೇಳಿದ್ದಾನೆ. ಏನಂತಂದ್ರೆ ಅಲ್ಲಿ ಬರ್ತಕ್ಕಂಥದ್ದು ಗ್ರಾಮ ಲೆಕ್ಕಾಧಿಕಾರಿ ಅವರ ಗಮನಕ್ಕೂ ಕೂಡ ತಂದಿದ್ದಾನೆ. ಏಕೆಂತಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ಮರಣ ಹೊಂದಿದ ಬಳಿಕ ಆತ ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಒಂದು ಪಂಚನಾಮೆ ಮಾಡಬೇಕು. ಪಂಚನಾಮೆ ಮಾಡಿ ಯಾವ ವ್ಯಕ್ತಿ ಯಾವಾಗ ಯಾವ ಸ್ಥಳದಲ್ಲಿ ಮರಣ ಹೊಂದಿದ್ದಾನೆ ಅಂತೇಳಿ ಅವರು ಕೂಡ ಒಂದು ಏನಂತಂದ್ರೆ ಒಂದು ಪ್ರಮಾಣ ಪತ್ರವನ್ನು ತಹಸೀಲ್ದಾರ್ ಆಫೀಸ್ಗೆ ನೀಡಬೇಕಾಗಿರ್ತದೆ. ಅದಾದ ಬಳಿಕ ಒಂದು ನೆಮ್ಮದಿ ಕೇಂದ್ರದಿಂದ ಒಂದು ಮರಣ ಪ್ರಮಾಣ ಪತ್ರ ಒಂದು ಇಶ್ಯೂ ಆಗಬೇಕಾಗಿರುತ್ತೆ. ಆದ್ರೆ ಇದು ಯಾವುದೇ ಒಂದು ನಡೆದೇ ಇರಲಿಲ್ಲ. ಯಾಕಂತಂದ್ರೆ ಇದು ನಿಯಮ ನಡೆದೇ ಇಲ್ಲ. ಆದ್ರೂ ಕೂಡ ವ್ಯಕ್ತಿಗೆ ಮರಣ ಪ್ರಮಾಣ ಪತ್ರ ಹೇಗೆ ಬಂತು ಅಂತ ಹೇಳಿ ಆತ ಈಗ ಆಲ್ರೆಡಿ ಒಂದು ಏನಂತಂದ್ರೆ ಸಾಕಷ್ಟು ಆತ ಮನವಿಯನ್ನು ಕೂಡ ಮಾಡ್ತಾ ಇದ್ದಾನೆ. ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ ಆತ ಹೇಳಿದ್ದಾನೆ, ಯಾವುದೇ ರೀತಿಯಾದ್ರೆ ನನಗೆ ಗೊತ್ತೇ ಇರಲಿಲ್ಲ, ಮರಣ ಪ್ರಮಾಣ ಪತ್ರ ನೀಡಿದ್ದಾರೆ, ಈಗ ಅದನ್ನು ಸರಿ ಮಾಡ್ರಿ, ಅದನ್ನು ರದ್ದು ಮಾಡಿ ಅಂತ ಹೇಳಿ ಸುಮಾರು 9 ತಿಂಗಳಿಂದ ಅಧಿಕಾರಿಗಳ ಬೆನ್ನು ಹತ್ತಿದ್ರು ಕೂಡ ಯಾವುದೇ ಅಧಿಕಾರಿಗಳು ಕೂಡ ಆತನಿಗೆ ಒಂದು ಕಿಮ್ಮತ್ತು ಕೊಡ್ತಾ ಇಲ್ಲ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಸಾಕಷ್ಟು ಬಾರಿ ಅವನು ಮನವಿ ಮಾಡಿದ್ರು ಕೂಡ ಇಲ್ಲ, ನಾವು ಬೆಂಗಳೂರಿಗೆ ಹೋಗ್ತೀವಿ, ಅದನ್ನು ಸರಿ ಮಾಡ್ತೀವಿ, ಹಾಗೆ ಅನ್ನುವಂತ ಒಂದು ಸಬೂಬು ಹೇಳುತ್ತಾ ಕೂಡ ನಡೆದಿದ್ದಾರೆ. ಆದ್ರೆ ಇನ್ನೂವರೆಗೂ ಕೂಡ ಅದು ಮರಣ ಪ್ರಮಾಣ ಪತ್ರ ರದ್ದಾಗಿಲ್ಲ. ಯಾವ ಉದ್ದೇಶಕ್ಕೆ ಈ ತರ ಮಾಡಿದ್ದಾರೆ ಅಧಿಕಾರಿಗಳು ಕೂಡ ಅನ್ನೋದನ್ನ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಅನ್ನೋ ಮಾತನ್ನು ಕೂಡ ಆತ ಏನಂತಂದ್ರೆ ಜೀವಂತ ಇರ್ತಕ್ಕಂಥ ವ್ಯಕ್ತಿ ಅಂದ್ರೆ ನೊಂದಂತ ವ್ಯಕ್ತಿ ಕೂಡ ಇಲ್ಲಿ ಹೇಳ್ತಾ ಇರುವಂತದ್ದು ರಾಧಾ ಮೇಡಮ್. ಓಕೆ, ಥ್ಯಾಂಕ್ ಯು ದೊಡ್ಡದಂಡಯ್ಯ ನಿಮ್ಮ ಈ ಎಲ್ಲ ಮಾಹಿತಿ.